ಎಲ್ರಿಗೂ ನಮಸ್ಕಾರ. ಈ ಒಂದು ಹರೇಗೋಡಿಗೂ ನಮಗೂ ಏನೋ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ ಅನಿಸುತ್ತೆ. ಯಾಕಂತ ಹೇಳಿದರೆ, ನಾನು ಶಾಲಾ ಕಾಲೇಜಲ್ಲಿ ಹೋಗ್ತಾ ಇದ್ದ ಟೈಮಲ್ಲಿ ನನಗೆ ಸ್ಟೇಜ್ ಹತ್ತೋದಂದರೆ ಬಹಳ ಒಂದು ಭಯ ಇತ್ತು. ಆದ್ದರಿಂದ ನಾನು ಯಾವತ್ತೂ ಸ್ಟೇಜ್ ಹತ್ತಾ ಇರಲಿಲ್ಲ. ಸಡನ್ನಾಗಿ ನನಗೆ ಏನೋ ಒಂಥರ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಆಸೆ ಬಂತು. ಒಂದು 5-6 ತಿಂಗಳು ಡ್ಯಾನ್ಸ್ ಮಾಡಿದ ನಂತರ ಇವಾಗ ಸ್ಟೇಜ್ ಹತ್ತಬೇಕಲ್ವಾ, ಸ್ಟೇಜನ್ನೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೆ. ಆದರೆ ನಾನು ಜೀವನದಲ್ಲಿ ಮೊದಲ ಬಾರಿ ಸ್ಟೇಜನ್ನು ಹತ್ತಿದಂಥ ಜಾಗ ಇದ್ದರೆ ಅದು ಹರೇಗೋಡು. ನನಗೆ ಎಕ್ಸಾಕ್ಟ್ ಆದಂಥ ಒಂದು ಜಾಗ ಗೊತ್ತಿಲ್ಲ. ಆದ್ದರಿಂದಾಗಿ ಇವತ್ತು ಕೂಡ ನಾನು ನಿಮ್ಮ ಎದುರು ಬಂದು ಇವತ್ತು ನಿಂತಿದ್ದೀನಿ. ಏನೋ ಒಂದು ಸೌಭಾಗ್ಯ ಅನಿಸುತ್ತೆ. ಅದನ್ನು ನೆನಪಿಸ್ಕೊಳ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಆನಂದ್ ಬಿಲ್ಲ ಅವರೇ, ಚಂದ್ರ ಭಟ್ರೆ ಹಾಗೂ ಉಳಿದ ಜಾದೂಗಾರ್ ಸತೀಶ್ ಅವರೇ, ನಮ್ಮ ಮಿತ್ರರವರು, ಹಾಗೂ ಉಳಿದೆಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಹಾಗೂ ಎದುರುಗಡೆ ಕೂತಿರುವಂಥ ಎಲ್ಲ ಗಣ್ಯರು, ಸಹೋದರ ಸಹೋದರಿಯರು, ಬಂಧು ಭಗಿನಿಯರೇ ಹಾಗೂ ಮಿತ್ರರೇ, ತಮಗೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ಒಂದು ನಿಮಿಷ. ಮಾರಿಕಾಂಬ ಯುವ ಸಮಿತಿ 18ನೇ ಮಾರಿಕಾಂಬ ದೇವಸ್ಥಾನದ ಈ ಒಂದು ಪುಣ್ಯ ಜಾಗದ ಎದುರುಗಡೆ ಮಾರಿಕಾಂಬ ಯುವ ಸಮಿತಿಯವರು ನೀವು 18ನೇ ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀರಿ. ಇದಕ್ಕೆ ನಾನು ಮೊಟ್ಟ ಮೊದಲನೇ ಬಾರಿಗೆ ತಮಗೆ ಅಭಿನಂದನೆ ಹಾಗೂ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಈ 18 28 ಆಗಲಿ, 28 108 ಆಗಲಿ, ಹಾಗೂ ನಿಮ್ಮಿಂದಾಗಿ ಈ ಜಾಗ, ಈ ಊರು ಹಾಗೂ ಪರ ಊರಿನ ಎಲ್ಲ ಜನರ ಬಾಳಲ್ಲಿ ಹಸನಾಗಲಿ ಅಂತ ಒಂದು ಹಾರೈಕೆಯನ್ನು ನಾನು ಹಾರೈಸ್ಲಿಕ್ಕೆ ಬಯಸ್ತೀನಿ. ಹರೇಗೋಡಿನ ಈ ಒಂದು ಯುವಕ ಮಂಡಲ ಆದ್ರಿಂದ ಯುವಕರನ್ನು ನಾನು ಸ್ಪೆಸಿಫಿಕ್ ಆಗಿ ಅವರನ್ನ ಬೊಟ್ಟು ಮಾಡಿ ಹೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ, ಹರೇಗೋಡಿನ ಯುವಕರಲ್ಲಿ ಮೊದಲಿಂದ ನಾನು ನೋಡ್ತಾ ಬಂದಿನಿ. ನಮ್ಮ ಹೆಸರು ನೆನಪೋಯ್ತು, ಯುವಕ ಮಂಡಲ ಮಾಡಿಕೊಂಡು ತುಂಬಾ ಕಾರ್ಯಕ್ರಮವನ್ನು ಮಾಡ್ತಿದ್ರು. ಯಾವತ್ತು ನೋಡಿದ್ರು ಹರೇಗೋಡಿನ ಯುವಕರು ಬಹಳ ಒಂದು ಏನಂತ ಹೇಳಿದ್ರೆ ಆಕ್ಟಿವ್ ಆದಂತ ಒಂದು ಯುವಕರು. ಅದು ಹಲವು ಬಾರಿ ಹಿಂದೆ ನಾನು ನೋಡಿದಷ್ಟೇ ಅಲ್ಲ, ಇತ್ತೀಚಿನ ನಿಮ್ಮದೇ ಜಾಗದಲ್ಲಿ ಆದಂಥ ಕೆಲವೊಂದು ವಿಷಯಗಳಲ್ಲಿ ನೀವೆಲ್ಲರೂ ಜಾತಿ ಮತವನ್ನು ಬಿಟ್ಟು ಪಕ್ಷ ಭೇದವನ್ನು ಮರೆತು ನೀವೆಲ್ಲರೂ ಒಂದು ಜೊತೆಯಾಗಿ ನಿಂತಿರಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ, ಹಾಗೂ ಜೊತೆಯಾಗಿ ನಿಲ್ತಿರಲ್ಲ, ಆ ಒಂದು ನಿಮ್ಮ ಶಕ್ತಿಗೆ ನಾನು ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ, ನಮಸ್ಕಾರವನ್ನು ಹೇಳ್ತೀನಿ. ಆ ಒಂದು ಶಕ್ತಿ ಯಾವತ್ತೂ ಕೂಡ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಹಾಗೂ ನಿಮ್ಮ ಜನತೆಯ ಜೊತೆ ನಿಲ್ಲುವಂಥ ಕೆಲಸವನ್ನು ಯಾವತ್ತೂ ಮಾಡಿಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಾದ ನಂತರ ಇವತ್ತು ಸುಂದರವಾದಂಥ ಒಂದು ಯಕ್ಷಗಾನವನ್ನು ನೀವು ಇಲ್ಲಿ ಆಯೋಜನೆ ಮಾಡಿದ್ದೀರ. ಯಕ್ಷಗಾನ ಹಿಂದೆಲ್ಲ ಹೇಳ್ತಿದ್ರು, ಯಕ್ಷಗಾನ ಅಂತ ಹೇಳಿದ್ರೆ ಗಂಡು ಕಲೆ ಅಂತ. ಇವಾಗಿನ ಕಾಲದಲ್ಲಿ ಹೆಂಗಸರು ಇದು ಕಲೆಯಲ್ಲಿ ಭಾಗಿಯಾಗಿದ್ದಾರೆ, ಅವರು ಭಾಗವತಿಕೆ ಮಾಡ್ತಾರೆ, ಅವರು ಯಕ್ಷಗಾನ ವೇಷ ಹಾಕಿ ಮಾಡ್ತಾರೆ. ಆದ್ರಿಂದಾಗಿ ನಾನು ಇವತ್ತು ಯಕ್ಷಗಾನವನ್ನು ಒಂದು ಗಂಡು ಕಲೆ ಅಂತ ಹೇಳಲ್ಲ, ಯಕ್ಷಗಾನ ಒಂದು ಸಂಪೂರ್ಣ ಕಲೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಸಂಪೂರ್ಣ ಕಲೆ. ಯಾಕಂತ ಹೇಳಿದ್ರೆ ನೀವು ಕಲೆಗಳಲ್ಲಿ ಹಲವಾರು ವಿಧಗಳಿವೆ. ಸಂಗೀತ ಇದೆ, ನಾಟ್ಯ ಇದೆ, ನಟನೆ ಇದೆ, ವೇಷಭೂಷಣ ಇದೆ, ಮ್ಯೂಸಿಕ್ ಸಂಗೀತ ಇದೆ, ಆನಂತರ ಹಾವಭಾವ ಇದೆ. ಎಲ್ಲ ನೀವು ಕಲೆ ನೋಡಿದ್ರೆ ಬೇರೆ ಬೇರೆ ವಿಧದ ಒಂದು ಕಲೆಗಳಿವೆ. ಆದರೆ ಪ್ರಪಂಚದ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಒಂದೇ ಕಲೆಯಲ್ಲಿ ಎಲ್ಲಾ ಕಲೆಯು ಮೇಳೈಸಿರುವ ಒಂದೇ ಒಂದು ಕಲೆ ಇದ್ರೆ ಅದು ಸಂಪೂರ್ಣ ಕಲೆ ಯಕ್ಷಗಾನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದು ಯಕ್ಷಗಾನ, ಹಾಗೂ ಅದು ನಮ್ಮ ಕಣಕಣದಲ್ಲಿ ರಕ್ತದಲ್ಲಿ ಮಿಳಿತವಾಗಿರುವುದು ಅದು ನಮ್ಮ ಹೆಮ್ಮೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಯಾಕೆ ನಾವು ಯಕ್ಷಗಾನನ ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನನ್ನ ತಂದೆಯ ತಂದೆ ಏನೋ ಹೇಳ್ಕೊಟ್ಟಿರ್ತಾರೆ, ನನ್ನ ತಂದೆ ನನಗೇನೋ ಹೇಳ್ಕೊಟ್ಟಿರ್ತಾರೆ. ನಾನು ಮುಂದಿನ ಪೀಳಿಗೆಗೆ ನಮ್ಮ ಒಂದು ಏನಂತ ಹೇಳ್ತೀರ, ನಮ್ಮದೇ ಒಂದು ಕಲ್ಚರ್ ಇರುತ್ತೆ, ಹೆರಿಟೇಜ್ ಇರುತ್ತೆ, ಸಂಸ್ಕೃತಿ ಇರುತ್ತೆ, ನಮ್ಮದೇ ಆದಂಥ ಒಂದು ಪೂಜಾ ಭಾವ ಇರುತ್ತೆ. ನಮ್ಮ ಮನೆಯಲ್ಲಿ ಇವಾಗ ನಾವು ಹೇಳ್ತೀವಿ ಭೂತದು, ನಮ್ಮದೇ ಒಂದು ದೇವರು ದೈವ ಅಂತ ಹೇಳುತ್ತೆ. ಇವಾಗಿನ ಒಂದು ಟೆಕ್ನಾಲಜಿಕಲ್ ಯುಗದಲ್ಲಿ ಪ್ರಪಂಚ ಭಯಂಕರ ಸ್ಪೀಡಲ್ಲಿ ಮುಂದೋಗ್ತಾ ಇದೆ. ಆದ್ರಿಂದಾಗಿ ಒಂದು ಕಡೆ ಪ್ರಪಂಚ ಹಿಂಗೆ ಸ್ಪೀಡ್ ಹೋಗ್ತಾ ಇದ್ರೆ ನಮ್ಮ ಮುಂದಿನ ಜನತೆಗೆ
ಈ ಕಡೆಯಿಂದ ನಮ್ಮ ಬೇರುಗಳನ್ನು ಕೂಡ, ನಮ್ಮ ಮೂಲ ಬೇರೇನಿದೆಯಲ್ವಾ ಅದನ್ನು ಕೂಡ ನಮ್ಮ ಈಗಿನ ಜನತೆ ಹಾಗೂ ಮುಂದಿನ ಜನತೆಗೆ ಅದನ್ನು ತಿಳಿಸ್ಕೊಡುವಂತ ಅಗತ್ಯತೆ ಇದೆ. ಆದ್ರಿಂದಾಗಿ ಹೆಂಗೆ ಪ್ರಪಂಚ ಈ ಕಡೆ ಮುಂದೆ ಹೋಗ್ತಾ ಇರುತ್ತದೋ, ಇನ್ಫಾರ್ಮೇಶನ್ ಇರ್ಬೋದು, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಕೊಂಡು ಹಿಂಗೆ ಮುಂದೆ ಹೋಗ್ತಾ ಇದೆಯೋ, ಹಾಗೇನೆ ನಮ್ಮ ಬೇರು, ನಮ್ಮ ಮೂಲ, ನಮ್ಮ ಸಂಸ್ಕೃತಿ, ನಮ್ಮ ದೈವ ದೇವರುಗಳು, ನಮ್ಮ ತಂದೆ ತಾಯಿಯರು ಅವರು ಮಾಡಿಕೊಟ್ಟು ಅವರು ಹರಿಸಿದಂತ ಶ್ರಮ ನಮಗೋಸ್ಕರ ನಾವು ಇವತ್ತು ನಿಮ್ಮ ಎದುರು ಮಾತಾಡ್ತಿದ್ದೇವೆ ಅಂತ ಹೇಳಿದ್ರೆ, ನನ್ನ ತಂದೆ ತಾಯಿಯರು ಅವರ ಹಿಂದೆ ಅವರು ಪಟ್ಟಿರುವಂತ ಕಷ್ಟಗಳು ಸಹಸ್ರ, ನಿಮ್ಮೆಲ್ಲರಿಗೂ ಅದನ್ನ ಮಾಡಿದ್ದಾರೆ. ಆ ಒಂದು ಸಂಸ್ಕೃತಿ, ಅವರ ಶ್ರಮವನ್ನ ಹಾಗೂ ನಮ್ಮ ಒಂದು ಸಂಸ್ಕೃತಿ, ದೈವ ದೇವರು, ಇದನ್ನು ಮೂಲವನ್ನ, ನಮ್ಮ ಬೇರನ್ನು ಕೂಡ ನಮ್ಮ ಮಕ್ಕಳಿಗೆ ಮಿಳಿತ ಮಾಡ್ಬೇಕಂತ ಹೇಳಿದ್ರೆ ಅದು ಸಾಧ್ಯ ನಮ್ಮ ಯಕ್ಷಗಾನದಂತ ಒಂದು ಸಂಸ್ಕೃತಿ ಅಂತ ಮಾತ್ರ ಸಾಧ್ಯ. ಇದನ್ನ ನಮ್ಮ ಹಿಂದಿನವರು ಎಷ್ಟೋ ವರ್ಷದಿಂದ, ತುಂಬಾ ವರ್ಷದಿಂದ ಅದನ್ನ ಬೆಳೆಸ್ಕೊಂಡು ಬಂದು ಇವತ್ತು ನಮ್ಮ ಪೀಳಿಗೆಯವರಿಗೆ ತಂದಿದ್ದಾರೆ. ಇನ್ನು ಮುಂದಿನ ಪೀಳಿಗೆಯ ಬರುವಂತ ಪೀಳಿಗೆಗಳಿಗೆ ಅದನ್ನ ತೆಗೆದುಕೊಂಡು ಅವರಿಗೂ ಕೂಡ, ಅವರಲ್ಲೂ ಕೂಡ ಅದನ್ನ ಇನ್ಕಾರ್ಪೊರೇಟ್ ಮಾಡುವಂಥದ್ದು, ಅವರಿಗೂ ಕೂಡ ಅದನ್ನ ತಿಳಿ ಹೇಳುವಂಥದ್ದು, ಅವರು ಕೂಡ ಮುಂದೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು. ಅದನ್ನು ಮಾಡಬೇಕಂತ ಜವಾಬ್ದಾರಿ ನಮ್ದಿದೆ. ಸೊ ಇವತ್ತು ನೀವು ಮಾರಿಕಾಂಬ ಯುವ ಸಮಿತಿಯವರು ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ನಿಮಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೀಲಿ. ಹಾಗೂ ನಾನು 18 28 ಆಗಲಿ ಅಂತ ಹೇಳಿದೆ. 28ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾನು ಕೂಡ ಬರುವಂತ ಒಂದು ಸೌಭಾಗ್ಯ ನಂದಾಗಲಿ ಅಂತ ಹೇಳ್ತಾ, ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಮಾಡುವಂತ ಅವಕಾಶ ನಿಮ್ಗಾಗ್ಲಿ. ಹಾಗೂ ನೀವೆಲ್ಲರೂ ಈ ಒಂದು ವಿಷಯದಲ್ಲಾದ್ರೂ ಊರವರೆಲ್ಲರೂ, ಯುವಕರು, ಯುವತಿಯರು, ಆನಂತರ ಊರಿನ ಜನರೆಲ್ಲರೂ ಸೇರಿ ಒಂದು ಖುಷಿಯನ್ನ ಪಡುವಂತ, ವಿಜೃಂಭಿಸುವಂತ, ಹಬ್ಬವನ್ನ ಸಂಭ್ರಮಿಸುವಂತ ಕೆಲಸ ಮುಂದೆ ಕೂಡ ಆಗ್ಲಿ ಅಂತ ಹೇಳ್ತಾ ನನ್ನೊಂದೆರಡು ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ.